ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೇಂದ್ರ ಸರ್ಕಾರದಲ್ಲಿ ಅಥವಾ ಕೇಂದ್ರದಲ್ಲಿ ಅಮಿತ್ ಶಾ ಅವರು ಮಾಡ್ತಾ ಇರುವಂತ ಒಂದೊಂದು ನಡೆಯೂ ಕೂಡ ಅತ್ಯಂತ ನಿಗೂಢವಾಗಿರುತ್ತೆ. ಒಂದೊಂದು ಮಾತು, ಒಂದೊಂದು ಇಲೆಕ್ಷನ್ ರಿಸಲ್ಟ್ ಕೂಡ ಚಾಣಕ್ಯ ಅಮಿತ್ ಶಾ ಅವರ ನಿಗೂಢ ನಡೆಯನ್ನ ಮತ್ತೆ ಸಾಬೀತು ಮಾಡ್ತಾ ಇದೆ ಮತ್ತು ಅವರ ಬುದ್ಧಿವಂತಿಕೆಯನ್ನು ಮತ್ತೆ ಸಾಬೀತು ಮಾಡ್ತಾನೆ ಇದೆ. ಈ ನಿಟ್ಟಿನಲ್ಲಿ ಇದೀಗ ಯುಪಿಯ ಸಮಾಜವಾದಿ ಪಾರ್ಟಿಯನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಒಂದೊಂದೇ ಬಾಣವನ್ನ ಬಿಡ್ತಾ ಇದ್ದಾರೆ. 2024 ಚುನಾವಣೆಯಲ್ಲಿ ಹೇಳಿಕೊಳ್ಳುವಂತ ಸಾಧನೆ ಮಾಡಲಿಲ್ಲ ಬಿಜೆಪಿಯಲ್ಲಿ. ಉತ್ತರ ಪ್ರದೇಶದಲ್ಲಿ ಸುಮಾರು 60 ಸೀಟ್ ಗೆಲ್ಲತ್ತೆ. ಔಟ್ ಆಫ್ 80 ಇದೆಯಲ್ಲ, ಅಂದ್ರೆ 80 ಲೋಕಸಭಾ ಸದಸ್ಯರನ್ನ ಹೊಂದಿರುವಂತ ಯುಪಿಯಲ್ಲಿ 60ಕ್ಕೂ ಹೆಚ್ಚು ಸೀಟ್ ಗೆಲ್ಲತ್ತೆ ಎನ್ನುವ ಲೆಕ್ಕಾಚಾರ ಇತ್ತು. ಯಾಕಂದ್ರೆ ಯುಪಿಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿತ್ತು, ರಾಮ ಮಂದಿರದ ಪ್ರತಿಷ್ಠಾಪನೆಯಾಗಿತ್ತು. ಇವೆಲ್ಲ ಕಾರಣದಿಂದಾಗಿ ಹಿಂದುತ್ವದ ಮತಗಳು ಬಿಜೆಪಿ ಬರುತ್ತೆ. ಅದರ ಜೊತೆಗೆ 80 ಲೋಕಸಭಾ ಸದಸ್ಯರನ್ನ ಹೊಂದಿರುವಂತ ಯುಪಿಯಲ್ಲಿ ಸರಿಸುಮಾರು 60ಕ್ಕೂ ಹೆಚ್ಚು ಸೀಟ್ ಬಿಜೆಪಿ ಗೆಲ್ಲುತ್ತೆ ಎನ್ನುವ ಲೆಕ್ಕಾಚಾರ ಇತ್ತು. ಆದ್ರೆ ಆ ಲೆಕ್ಕಾಚಾರ ಉಲ್ಟಾ ಆಯ್ತು. ಆ ಲೆಕ್ಕಾಚಾರ ಉಲ್ಟವಾದಂತ ನಂತರ ಅಬ್ ಕಿ ಬಾರ್ 400 ಪಾರ್ ಎನ್ನುವ ಲೆಕ್ಕಾಚಾರದಲ್ಲಿ ಇದ್ದಂತ ಬಿಜೆಪಿ ಕೇವಲ 234 ಸೀಟನ್ನ ಗೆಲ್ಲುವಲ್ಲಿ ಮಾತ್ರ ಸಫಲವಾಯಿತು. ಇವೆಲ್ಲದರಿಂದ ಹಿನ್ನಡೆ ಅನುಭವಿಸಿದಂತ ಅಮಿತ್ ಶಾ ಅವರು ಮುಂದಿನ ದಿನಗಳಲ್ಲಿ ಒಂದೊಂದೇ ಪಕ್ಷವನ್ನ ಸೆಳೆಯುವ ನಿಟ್ಟಿನಲ್ಲಿ ತನ್ನ ವಿರೋಧ ಪಕ್ಷವಾದರೂ ಸರಿ ಆ ಪಕ್ಷವನ್ನ ನಮ್ಮ ಬುಟ್ಟಿಗೆ ಹಾಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಇದೀಗ ಒಂದೊಂದೇ ಬಾಣವನ್ನ ಬಿಡ್ತಾ ಇದ್ದಾರೆ. ಆ ಬಾಣದ ಎರಡನೇ ಬಾಣ ಅಂದ್ರೆ ಅದು ಅಖಿಲೇಶ್ ಯಾದವ್ ಅವರ ಅಥವಾ ಅಖಿಲೇಶ್ ಯಾದವ್ ನೇತೃತ್ವದ SP ಅಂದ್ರೆ ಸಮಾಜವಾದಿ ಪಾರ್ಟಿಯ ಎಂಪಿಗಳನ್ನ ಅಥವಾ ಆ ಪಾರ್ಟಿಯ ಮುಖಂಡನ್ನ ಸೆಳೆಯುವಂತ ಪ್ರಯತ್ನ ಇದೀಗ ಮಾಡ್ತಾ ಇದ್ದಾರೆ. ಮೊದಲನೇ ಹಂತವಾಗಿ ದಕ್ಷಿಣ ಭಾರತ ಕಡೆ ಮುಖ ಮಾಡಿದಂತ ಅಮಿತ್ ಶಾ ಅವರು AIADMK ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಅಣ್ಣಾಮಲೆಯವರನ್ನ ರಾಜ್ಯದ ಬಿಜೆಪಿ ಘಟಕದಿಂದ ಇಳಿಸುವಲ್ಲಿ ಸಫಲರಾಗಿದ್ರು ಮತ್ತು ಅವ್ರ ಜೊತೆ ಮಾತುಕತೆ ಕೂಡ ಆಗಿತ್ತು. ಅಂದ್ರೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಅಥವಾ ಹಿಂದಿ ಹೇರಿಕೆ ವಿರುದ್ಧ ಇರುವಂತಹ ತಮಿಳುನಾಡಲ್ಲಿ ಅಥವಾ ತಮಿಳು ಅಸ್ಮಿತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇರುವಂತಹ ತಮಿಳುನಾಡಲ್ಲಿ ಬಿಜೆಪಿ ಪಕ್ಷ ಊರ್ಬೇಕಂದ್ರೆ ಕನಿಷ್ಠ 20 ವರ್ಷ ಬೇಕಾಗತ್ತೆ. ಆ 20 ವರ್ಷ ಕಾಯಲಿಕ್ಕೆ ಲೇಟ್ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ತಮ್ಮ ಹಳೆಯ ದೋಸ್ತಿಯಾದಂತ AIDMK ಪಕ್ಷ ಜೊತೆ ಮತ್ತೆ ಹಳೆಯ ದೋಸ್ತಿಯನ್ನು ಮುಂದುವರಿಸಲಿಕ್ಕಾಗಿ ಮೈತ್ರಿಯನ್ನ ಮಾಡ್ಕೋತು. 2026 ಚುನಾವಣೆಯಲ್ಲಿ ತಾವು ಗೆಲ್ಲೇಬೇಕು, ನಮ್ಮ ಈ ಮೈತ್ರಿ ಪಕ್ಷ ಗೆಲ್ಲೇಬೇಕೆನ್ನೋ ದೃಷ್ಟಿಯಲ್ಲಿ ಮೈತ್ರಿ ಮಾಡಿಕೊಂಡು ಇದೀಗ ಪಳನಿಸ್ವಾಮಿ ನೇತೃತ್ವದ AIDMK ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಸೀಟು ಹಂಚಿಕೆಯ ವಿಚಾರವಾಗಿ ಮಾತುಕತೆ ನಡೆಸ್ತಾ ಇದೆ. ಇದು ಒಂದನೇ ಬಾಣ. ಎರಡನೇದಾಗಿ ಈಗ ಅಖಿಲೇಶ್ ಯಾದವ್ ಅವರ ಜೊತೆ ಒಂದು ಸಾಫ್ಟ್ ಕಾರ್ನರ್ ತಳೆದಿರುವಂತಹ ಅಮಿತ್ ಶಾ ಮುಂಬರುವ ಇಲೆಕ್ಷನ್ ನಲ್ಲಿ ವಿಧಾನಸಭೆ ಆಗಿರ್ಬೋದು ಅಥವಾ 2029 ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಚುನಾವಣಾ ನಂತರ ಮೈತ್ರಿ ಮಾಡಿಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಚುನಾವಣೆಯಲ್ಲಿ ನೇರ ಸ್ಪರ್ಧೆ ಆಗುತ್ತೆ. ಅಲ್ಲಿ ಇರುವಂತಹ ದೊಡ್ಡ ಪಕ್ಷಗಳು ಯಾವ್ದಂದ್ರೆ ಅದು ಬಿಜೆಪಿ ಮತ್ತು ಸಮಾಜವಾದಿ ಪಾರ್ಟಿ ಇದೆಲ್ಲ. ಅಂದ್ರೆ ಬಿಜೆಪಿ ಜೊತೆ SP ಇದೆ, ಆನಂತರ BSP ಬರುತ್ತೆ, ಆನಂತರ ಕಾಂಗ್ರೆಸ್ ಬರುತ್ತೆ. ಈ 4 ಪಕ್ಷಗಳ ಜೊತೆಗಿದ್ರು ಕೂಡ ಬಿಜೆಪಿ ಮತ್ತು SP ಇವೆರಡು ಕೂಡ ದೊಡ್ಡದಾಗಿ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ತನ್ನ ಪೈಪೋಟಿಯನ್ನು ನೀಡ್ತಾ ಇವೆ. 2024 ಚುನಾವಣೆಯಲ್ಲೂ ಕೂಡ ಸಮಾಜವಾದಿ ಪಾರ್ಟಿ ಬರೋಬ್ಬರಿ 36 MP ಸೀಟ್ಗಳನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ದೊಡ್ಡದಾದಂತಹ ಒಂದು ಸಾಧನೆಯನ್ನು ಮಾಡಿತ್ತು. ಈ ಸಾಧನೆಯ ಪ್ರತಿಫಲವಾಗಿ ಬಿಜೆಪಿ ಯುಪಿಯಲ್ಲಿ ಹೀನಾಯವಾಗಿ ಸೋಲುಂಟು ಅನ್ನೋದೇ ಮುಖ್ಯ ಕಾರಣ. ಜೊತೆಗೆ ಕೇಂದ್ರದಲ್ಲಿ ಅಬ್ ಕಿ ಬಾರ್ 400 ಪಾರ್ ಅಂತಿದ್ದಂತ ಈ ಬಿಜೆಪಿಗೆ ದೊಡ್ಡ ಹಿನ್ನಡೆ ಮಾಡುವಲ್ಲಿ ಅಖಿಲೇಶ್ ಯಾದವ್ ಅವರು ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಆ ಪ್ರಯತ್ನದಲ್ಲಿ ಸಫಲರು ಕೂಡ ಆದ್ರು. 80 MP ಸೀಟ್ ಇರುವಂತ ಯುಪಿಯಲ್ಲಿ ಬರೋಬ್ಬರಿ 36 ಸೀಟ್ ಗೆಲ್ಲುವುದಂದ್ರೆ ಅದು ಸುಲಭ ಸಾಧ್ಯವೇ ಅಲ್ಲ. ಅದರಲ್ಲೂ 2 ಬಾರಿ ಮುಖ್ಯಮಂತ್ರಿ ಆಗಿ ತನ್ನ ರಾಜ್ಯಭಾರವನ್ನ ಮಾಡ್ತಾ ಇದ್ದಂತ ಯೋಗಿಯ ವಿರುದ್ಧ, ಮುಖ್ಯಮಂತ್ರಿ ವಿರುದ್ಧ ಸೆಡ್ ಹೊಡೆದು ಅವರು ಬಿಜೆಪಿ 34 MP ಸೀಟನ್ನು ಗೆದ್ರೆ ಬರೋಬ್ಬರಿ 36 MP ಸೀಟನ್ನು ಗೆಲ್ಲೋದ್ರ ಮುಖಾಂತರ ಮೋದಿಗೆ ಸೆಡ್ ಹೊಡೆದ್ರು. ಇದು ಕೂಡ ಒಂದ್ ಕಡೆ ಅಮಿತ್ ಶಾ ಅವರಿಗೆ ಮತ್ತು ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು. ಎಲ್ಲ ಲೆಕ್ಕಾಚಾರವನ್ನ ಇಟ್ಕೊಂಡಂತ ಅಮಿತ್ ಶಾ ಅವರು ನೇರವಾಗಿ ಸಮಾಜವಾದಿ ಪಾರ್ಟಿಯ ಮೇಲೆ ಮುಗಿಬೀಳಲೇ ಇಲ್ಲ. ನಿನ್ನೆ ಕೂಡ ಆಗಿದ್ದದೇ, ಅದೇ ಕೂಡ ಮತ್ತೆ ಪ್ರತಿಬಿಂಬಲವಾಯಿತು. ಅಮಿತ್ ಶಾ ಅವರು ಏನೋ ಒಂದು ಸ್ಕೆಚ್ ಹಾಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಯಿತು. ನೋಡಿ, ಪಾರ್ಲಿಮೆಂಟ್ ಅಲ್ಲಿ ವಕಫ್ ಬಿಲ್ ತಿದ್ದುಪಡಿ ಬಿಲ್ ಅನ್ನ ಮಸೂದೆ ಮಾಡುವಾಗ ಅಥವಾ ಚರ್ಚೆಗಳ ಪರವಾಗಿ ಮತ್ತು ವಿರೋಧವಾಗಿ ಚರ್ಚೆ ನಡೀತಿರುವಾಗ ವ್ಯಂಗ್ಯವಾಗಿ ಮಾತನಾಡ್ತಿದ್ದಂತ ಅಖಿಲೇಶ್ ಯಾದವ್ ಅವರು ಮಾತಿನ ಮಧ್ಯೆ ಹೇಳಿದ್ದು, ನೀವೇನು ವಕಫ್ ಬಿಲ್ ಮಸೂದೆಯನ್ನು ತಿದ್ದುಪಡಿ ಮಾಡ್ತೀರಿ, ನೀವ್ ಯಾಕೆ ಇಂಥವರ ಪ್ರಯತ್ನ ಕೈ ಹಾಕಿದ್ರಿ, ನೀವು ಮೊದಲು
ಬಿಜೆಪಿ ಪಕ್ಷ ಏನಂದ್ರೆ ತಿಳ್ಕೊಳ್ಬೇಕು. ಬಿಜೆಪಿ ದೊಡ್ಡ ಪಕ್ಷವಾಗಿದೆ ಅಂತ ನೀವು ಹೇಳ್ತಿರಲ್ಲ, ಆದ್ರೆ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡ್ಲಿಕ್ಕೆ 5 ವರ್ಷ ತಗೊಂಡ್ರಿ. ಈಗಲೂ ಕೂಡ ನಿಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಎನ್ನುವ ಗೊಂದಲ ಬಗೆಹರಿದಿಲ್ಲ. ಅಂತದ್ರಲ್ಲಿ ನೀವು ವಕಫ್ ಬಿಲ್ ಅನ್ನ ಯಾವ ರೀತಿಯಲ್ಲಿ ಪಾಸ್ ಮಾಡ್ತೀರಾ, ಯಾವ ಹಿನ್ನೆಲೆಯಲ್ಲಿ ಪಾಸ್ ಮಾಡ್ತೀರಾ, ಯಾವ ಬೇಜನ್ನ ಇಟ್ಕೊಂಡು ಪಾಸ್ ಮಾಡ್ತೀರಾ ಎನ್ನುವ ಕ್ವಶನ್ ಕೇಳಿದಾಗ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಕೂಡ ನೇರವಾಗಿ ವಾಗ್ದಾಳಿಯನ್ನು ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಜೊತೆಗೆ ವ್ಯಂಗ್ಯವಾದ ಮಾತಿಗೆ ನಗ್ನಗ್ತಲೇ ಹೇಳಿದ್ದು ಒಂದು ಮಾತನ್ನ ಗಮನಿಸಿದ್ರೆ, ಎಲ್ಲೋ ಒಂದ್ ಕಡೆ ಅಖಿಲೇಶ್ ಯಾದವ್ ಮತ್ತು ಅಮಿತ್ ಶಾ ಅವರ ಜೊತೆಗೆ ತೆರೆಯ ಹಿಂದೆ ಒಪ್ಪಂದ ಆಗಿದೆ ಎನ್ನುವುದು ಮೇಲ್ನೋಟ ಕಂಡು ಬರುತ್ತೆ. ಅಮಿತ್ ಶಾ ಅವರು ಎಷ್ಟು ಚಂದಾಗಿ ಹೇಳಿದ್ರಂದ್ರೆ, ಒಂದು ಕಡೆ ಅಖಿಲೇಶ್ ಯಾದವ್ ಅವರ ಹೇಳಿಕೆಗೆ ನಾವು ಉತ್ತರ ಕೊಟ್ಟಂಗೂ ಇರಬೇಕು, ಜೊತೆಗೆ ಅಖಿಲೇಶ್ ಯಾದವ್ ಅವರನ್ನ ಮತ್ತೆ ಮೇಲೆ ಅಥವಾ ಅವರನ್ನ ಹೊಗಳದಾಗಿರ್ಬೇಕು ಎನ್ನುವ ದೃಷ್ಟಿಯಲ್ಲಿ ಅಮಿತ್ ಶಾ ಕೊಟ್ಟ ಉತ್ತರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಅಮಿತ್ ಶಾ ಹೇಳಿದಷ್ಟು ಹೌದೌದು, ನಮ್ಮ ಪಕ್ಷದಲ್ಲಿ 5-6 ವರ್ಷದಿಂದ ನಾವು ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅದು ನಮ್ಮ ದೊಡ್ಡ ಪಕ್ಷ. 10 ರಿಂದ 12 ಕೋಟಿ ಕಾರ್ಯಕರ್ತರು ಇರ್ತಾರೆ. ಅವರೆಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಆ 10 ರಿಂದ 12 ಕೋಟಿ ಕಾರ್ಯಕರ್ತರಲ್ಲಿ ಒಬ್ಬನನ್ನ ಆಯ್ಕೆ ಮಾಡ್ಬೇಕಾದ್ರೆ ದೊಡ್ಡ ಕಷ್ಟದ ಕೆಲಸವೇ. ಸರಿ, ನೀವು ಹೇಳಿ ಸರಿ ಅದು. ಆದ್ರೆ ನಿಮ್ಮ ಪಕ್ಷದಲ್ಲಿ ಹಾಗಿಲ್ಲ. ನಿಮ್ಮ ಪಕ್ಷ ಕೇವಲ ಕುಟುಂಬ ರಾಜಕಾರಣವನ್ನ ಮಾಡ್ತಾ ಇದೆ. ನಿಮ್ಮಲ್ಲಿ 5-6 ಜನರಲ್ಲಿ ಒಬ್ಬ ಅಧ್ಯಕ್ಷರನ್ನ ಮಾಡುವುದು ಒಂದು ಕ್ಷಣದ ಕೆಲಸ. ನಿಮ್ಮಲ್ಲಿ 5-6 ಜನರ ಪೈಕಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡುವುದು ಅದು ಸುಲಭದ ಕೆಲಸ. ಸಮಾಜವಾದಿ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾಗಿದೆ. ನಿಮ್ಮಲ್ಲಿ ಕೇವಲ 5 ರಿಂದ 6 ಜನ ಮಾತ್ರ ಕ್ಯಾಂಡಿಡೇಟ್ ಇರ್ತಾರೆ. ಅವರಲ್ಲಿ ನಿಮಗೆ ಅಧ್ಯಕ್ಷರನ್ನಾಗಿ ಮಾಡೋದು ಬಹಳ ಸುಲಭ. ಒಂದು ಕ್ಷಣದಲ್ಲಿ ನಿಮ್ಮ ಅಧ್ಯಕ್ಷರನ್ನಾಗಿ ಮಾಡಬಹುದು. ಮತ್ತು ಒಂದು ಹೆಜ್ಜೆ ಮುಂದೆ ಇಟ್ಟು ಅಮಿತ್ ಶಾ ಅವರು ಹೇಳ್ತಾರೆ, ನೀವು ಅಖಿಲೇಶ್ ಯಾದವ್ ಅವರಾದಂತ ನೀವು ಮುಂಬರುವ 25 ವರ್ಷಗಳ ಕಾಲವೂ ಕೂಡ ನೀವೇ ಅಧ್ಯಕ್ಷರಾಗಿರ್ತೀರಿ ಎನ್ನುವ ಮಾತನ್ನು ಹೇಳಿಬಿಟ್ರು. ಇದರಿಂದ ಹೊಗಳಿಕೆಯನ್ನ ಕೇಳಿದಂತ ಅಖಿಲೇಶ್ ಯಾದವ್ ಅವರು ಕೂಡ ಖುಷಿ ಆಗ್ತಾರೆ ಮತ್ತು ಇಡೀ ಸದನ ಚಪ್ಪಾಳೆಯನ್ನ ಹೊಡೆದು ಇಬ್ಬರಿಗೂ ಚಪ್ಪಾಳೆ ಹೊಡೆಯುತ್ತೆ ಮತ್ತು ಇಬ್ಬರನ್ನ ಖುಷಿ ಪಡಿಸುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಅದಾದ ನಂತರ ಅಖಿಲೇಶ್ ಯಾದವ್ ಅವರು ಕೂಡ ಅಮಿತ್ ಶಾ ಅವರಿಗೆ ಕೈ ಮುಗಿದು ಹೇಳ್ತಾರೆ, ಓಕೆ ಒಳ್ಳೇದಾಯ್ತು, ಖುಷಿ ಆಯ್ತು ಅಂತ ಹೇಳ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ವೇಳೆ ಯುಪಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ನಮ್ಗೆ ಜಾಸ್ತಿ ಸೀಟ್ ಬಂದಿಲ್ಲ, ಕಡಿಮೆ ಸೀಟ್ ಬಂತು ಅಂದ್ರೆ ಇಂತಿಂತ ದೊಡ್ಡ ಪಕ್ಷ ಒಂದ್ ಕಡೆ ದಕ್ಷಿಣ ಭಾರತದಲ್ಲಿ AIADMK ಜೊತೆ ಮೈತ್ರಿ, ಮತ್ತೊಂದು ಕಡೆ ಯುಪಿಯಲ್ಲಿ ಏನಾದ್ರೂ ತಮ್ಮ ಪಕ್ಷ ಸ್ವಲ್ಪ ಹಿನ್ನಡೆ ಆಯ್ತು, ಅಖಿಲೇಶ್ ಯಾದವ್ ಅವರ SP ಮುನ್ನಡೆಗೆ ಬಂತು, ಮುಂಬರುವ ಎಲೆಕ್ಷನ್ ಏನಾದ್ರೂ ಹೆಚ್ಚು ಕಡಿಮೆ ಅವ್ರು 40-45 ಸೀಟ್ ಗೆತ್ತು ಅಂದ್ರೆ ಅವರನ್ನ ನೇರವಾಗಿ ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡು ಮೈತ್ರಿ ಮಾಡಿಕೊಳ್ಳುವಂತ ಎಲ್ಲ ಲಕ್ಷಣಗಳು ಕೂಡ ಇದೀಗ ಕಾಣ್ಬರ್ತಾ ಇದೆ. ಮೂರನೇದಾಗಿ ಬಿಹಾರದಲ್ಲೂ ಕೂಡ JDU ಜೊತೆ ಮತ್ತೆ ಮೈತ್ರಿನ ಮುಂದುವರಿಸಿಕೊಂಡು ಅಥವಾ ಈಗಾಗಲೇ ಮೈತ್ರಿ ಇದೆ, ಮುಂಬರುವ ಚುನಾವಣೆಯಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಮುಂಬರುವ ಬಿಹಾರ ಎಲೆಕ್ಷನ್ ನಲ್ಲೂ ಕೂಡ ದೊಡ್ಡದಾಗಿ ಮೈತ್ರಿ ಮಾಡಿಕೊಂಡು ಇಡೀ ಬಿಹಾರವನ್ನ ಒಟ್ಟಿಗೆ ದೊಡ್ಡ ಅಂತರದಿಂದ ಗೆಲ್ಲುವ ಒಂದು ಸೂಚನೆ ಕೂಡ ಇದೀಗ ಅಮಿತ್ ಶಾ ಅವರು ಹಾಕೊಂಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಕೂಡ ಬಿಜೆಪಿ ಪಕ್ಷಕ್ಕೆ ಅಷ್ಟೇ ದೊಡ್ಡದಾದಂತ ಪ್ರತಿರೋಧ ಓಡ್ತಾ ಇದೆ. 2014ರಲ್ಲಿ 44 ಸೀಟ್ ಗೆದ್ದಿತ್ತು, 2019ರಲ್ಲಿ 52 ಸೀಟ್ ಗೆದ್ದಿತ್ತು. ಇದೀಗ ಅದರ ಸೀಟ್ಗಳ ಸಂಖ್ಯೆ, ಗೆಲುವಿನ ಸಂಖ್ಯೆ ದೊಡ್ಡದಾಗಿ 99 ಸೀಟಿಗೆ ಬಂದು ನಿಂತಿದೆ. ಇವೆಲ್ಲ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಮುಂಬರುವ 2029ರ ಎಲೆಕ್ಷನ್ಗೆ ಈಗಾಗಲೇ ಅಮಿತ್ ಶಾ ಅವರು ಒಂದೊಂದೇ ರಾಜ್ಯದ ಮೇಲೆ ಕಣ್ಣಿಟ್ಟು ಇದೀಗ ಎರಡನೆಯ ಬಾಣವಾಗಿ ಅಖಿಲೇಶ್ ಯಾದವ್ ಅವರ ಮೇಲೆ ಬಿಟ್ಟಿದ್ದಾರೆ. ಜೊತೆಗೆ ಅಖಿಲೇಶ್ ಯಾದವ್ ಅವರನ್ನ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಕಡೆ ಮುಖ ಮಾಡಲೇಬಾರದು. ಒಂದು ವೇಳೆ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು ಅಂದ್ರೂ ಕೂಡ 2029 ಎಲೆಕ್ಷನ್ ನಲ್ಲಿ ಅಖಿಲೇಶ್ ಯಾದವ್ ಅವರ ಸಪೋರ್ಟ್ ಬೇಕೇ ಆಗತ್ತೆ. ಅವರಿಗೆ ಪೂರಕವಂತೆ ಏನೆಲ್ಲ ಬೇಕು, ಏನೆಲ್ಲ ಅಭಿವೃದ್ಧಿ ಕಾರ್ಯ ಬೇಕು, ಪದೇ ಅವರನ್ನ ಮೀಟ್ ಮಾಡೋದು, ಪದೇ ಅವರನ್ನು ಹೊಗಳೋದು, ಹೀಗೆ ಅನೇಕ ರೀತಿಯ ಕಾರ್ಯಗಳನ್ನ ಕೈಗೊಳ್ತಾ ಇದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಿನ್ನೆ ವಕ್ಫ್ ಬಿಲ್ ಏನೋ ಪಾಸ್ ಆಯ್ತು. ಆ ವಕ್ಫ್ ಬಿಲ್ ಪಾಸ್ ಆಗುವ ವೇಳೆಗೆ ಅಮಿತ್ ಶಾ ಮತ್ತು ಅಖಿಲೇಶ್ ಯಾದವ್ ಅವರ ಮಧ್ಯೆ ನಡೆದಂತ ಒಂದು ಮಾತಿನ ಚಕಮಕಿ ಅಥವಾ ನಗೆಗಡಲಿನಲ್ಲಿ ತಿಳಿಸಿದಂತ ಪ್ರಸಂಗ ಇದೆಯಲ್ಲ, ಅದನ್ನ ನೋಡ್ತಾ ಇದ್ರೆ ತೆರೆಯ ಹಿಂದೆ ಅಖಿಲೇಶ್ ಯಾದವ್ ಮತ್ತು ಅಮಿತ್ ಶಾ ಅವರ ಮಧ್ಯೆ ಒಂದು ಒಪ್ಪಂದ ಆಗಿದೆ. ಯಾರಾದ್ರೂ ಕೈ ಕೊಟ್ರೆ, ಈಗಿನ TDP ಇರ್ಬೋದು, JDU ಇರ್ಬೋದು, ಅವ್ರು ಏನಾದ್ರು ಕೈ ಕೊಟ್ರೆ ನಿಮ್ಮ ಪಕ್ಷ ಜೊತೆಗೆ ನಾವು ನಿಲ್ತೇವೆ, ನಮಗೊಂದು ದೊಡ್ಡ ಪೋರ್ಟ್ಫೋಲಿಯೋ ಕೊಡಬೇಕು ಕೇಂದ್ರದಲ್ಲಿ ಎನ್ನುವ ಮಾತುಕತೆ ಆಗಿದೆ ಅನ್ನೋದು ಇದೀಗ ಮೇಲ್ನೋಟ ಕಂಡು ಬರ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ಯಾವುದೇ ಬಿಲ್ ಅನ್ನ ಪಾಸ್ ಮಾಡುವಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ತಲ್ಲ, ನಮ್ಮ ಮುಂದೆ ಏನೇನಿದೆ ಎಲ್ಲವನ್ನು ಮಾಡ್ತೇವೆ. ಯಾಕಂದ್ರೆ SP ಪಾರ್ಟಿಯ ಅಧ್ಯಕ್ಷರಾದಂತ ಅಖಿಲೇಶ್ ಯಾದವ್ ಅವರಿಗೂ ಗೊತ್ತಿದೆ, ಈ ಕಾಂಗ್ರೆಸ್ ಅನ್ನ ನಂಬ್ಕೊಂಡು ಹೋದ್ರೆ ನಮಗೂ ಕೂಡ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇರುವಷ್ಟು ದಿನ ನಾವು ತಟಸ್ಥರಾಗಿರೋಣ. ಏನಾದ್ರೂ ನಮ್ಮ ಅನಿವಾರ್ಯತೆ ಬಿಜೆಪಿ ಬಿದ್ರೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸಜ್ಜಾಗಿದ್ದೇವೆ ಎನ್ನುವ ಮಾತುಗಳನ್ನ ಅನೇಕ ಬಾರಿ ಪರೋಕ್ಷವಾಗಿ ಹೇಳಿದ್ದನ್ನ ಇಲ್ಲಿ ನಾವು ನೆನಪಿಸಿಕೊಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.